ರೇರೆಸ್ಟ್ ಆಫ್ ಏನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋಲ್ಲೇ ಆಗಿದ್ದಷ್ಟು ನೋಡಿದ್ವಿ. ಇಲ್ಲೇನಾದ್ರು ವರದಿಯಿಂದ ಕೊಟ್ಟಿದ್ದಾರೆ ಪುನಃ ಅವರು ಏನಾದರೂ ವರದಿಯನ್ನು ನೋಡ್ರಿ. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿದೆ ಏನಪ್ಪ ಅಂತಂದ್ರೆ ಧರ್ಮಸ್ಥಳದಲ್ಲಿ ಸಾವಾಗಿದೆ ಎಲ್ಲ ಆಗಿದೆ, ಆದರೂ ಇವತ್ತಿಗೂ ಅದ್ರ ಹಿಂದಿದ್ದಂಥವ್ರು ಯಾರು ಗೊತ್ತಾಗ್ತಾ ಇಲ್ಲ, ಅಷ್ಟು ಸಿಕ್ಕಟ್ಟಿದ್ದಾರೆ ಅವರು. ಅಂಥ ಪ್ರಸಂಗದಲ್ಲಿ ಇಲ್ಲಿಯೂ ಅಷ್ಟೇ ಪರಿಸ್ಥಿತಿ. ಶ್ರೀರಾಮುಲು ಮತ್ತು ಇವರು ನಮ್ಮ ಯಡಿಯೂರಪ್ಪನವರು ಬಿ ಜೆ ಪಿಯಲ್ಲಿ ಸ್ಟ್ರಾಂಗ್ ಪರ್ಸನ್ಸ್, ಆದರೆ ಬಿ ಜೆ ಪಿ ಕೆಲವು ಅವ್ರ ವಿರೋಧಗಳಿದ್ದಾವೆ. ಅದೇ ಕಾಲಕ್ಕೆ ಇವತ್ತು ಒಂದು ರೀತಿ ಹೊಂದಾಣಿಕೆ ರಾಜಕಾರಣ ನಮ್ಮ ಯಡಿಯೂರಪ್ಪ ಮತ್ತು ನಮ್ಮ ಸಿದ್ದರಾಮಯ್ಯ ಮಧ್ಯದಲ್ಲಿ ಆರೋಪ ಮಾಡ್ತಾ ಇರ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಸಲ ಮೋಸ್ಟ್ಲಿ ಪೂರ್ಣ ಪ್ರಮಾಣದಲ್ಲಿ ಅವ್ರು ಹತ್ತಿಕ್ಕಲಾರದ ವಿರೋಧಕ್ಕಾಗಿ ವಿರೋಧ ಮಾಡಿ ಬಿ ಜೆ ಪಿ 2022 ಬರ್ದಂಗೆ ಮಾಡ್ಕೊಳ್ಳೋ ಸಲುವಾಗಿ ಅಷ್ಟು ಇದನ್ನು ಉಪಯೋಗ ಮಾಡ್ಕೊಳ್ತಾ ಇರೋದು ಮಾತ್ರ ಹೇಳಬೇಕಾಗಿದೆ. ಯಾಕಂದ್ರೆ ಇಲ್ಲೆಲ್ಲ ರಾಜಕಾರಣಿಗಳು ಒಂದೇ ಅಂತ ಅವರು ಒಂದು ಆಗಿಬಿಟ್ಟಿರ್ತಾರೆ, ಹಂಗೆ ಆಗ್ಬೋದು ಅಂತ ತರ್ಕ. ಏನೋ ಆಗಲಿ ಕೋವಿಡ್ ವರದಿ ಅಂತ ಕೈಗೆ ಬಂದದ, ಅದನ್ನು ಸಾರ್ವಜನಿಕಗೊಳಿಸೋದು ಭಾಳ ಉತ್ತಮ. ಯಾಕಂದ್ರೆ 2022 ಗೆಲ್ಲಬೇಕಾಗಿತ್ತಪ್ಪ ಅಂದ್ರೆ ಶಿಕ್ಷೆ ಆಗ್ತದೋ ಬಿಡ್ತದೋ, ಆದರೆ ಅವ್ರ ಹೆಸರನ್ನು ಕೆಡಿಸೋ ಕೆಲಸ ಕಾಂಗ್ರೆಸ್ ಮಾತ್ರ ನಿಶ್ಚಿತವಾಗಿ ಮಾಡ್ತದೆ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಅವ್ರಿಗೂ ಗೊತ್ತದ ನಾವು ಇಂಥದ್ದು ಬಂದು ನಾವು ಮಾಡೋರೋಣ ಅಂತೇಳಿ. ಹೀಗಾಗಿ ನಿಮ್ಮದು ಚುಪ್ ನಮ್ಮದು ಚುಪ್ ಅವು ಸಾಧ್ಯಗಳು ಹಚ್ಚೋದು ಅಂತ ಹೇಳ್ತಾ, ಏನೋ ಆಗಲಿ ನ್ಯಾಯಮೂರ್ತಿ ಜಾನ್ ಮೈಕಲ್ ಖುನಾ ಅವರ ಶ್ರಮಕ್ಕೆ ಒಂದು ಪ್ರತಿಫಲ ಅಂದ್ರೆ ತಪ್ಪಿತಸ್ಥರ ಶಿಕ್ಷೆ ಆದರೆ ಭಾಳ ಯೋಗ್ಯ ಅನ್ನೋ ಮಾತನ್ನು ಮತ್ತು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗಿಲ್ಲ. ನ್ಯೂಸ್ ಅರ್ಧ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.